ಜೈ ಕ್ರಿಸ್ತ್. ಇವತ್ತಿನ ವಾಕ್ಯ ಕೀರ್ತನೆಗಳು 21 ಅಧ್ಯಾಯ ವಚನ 1-7. ಯೆಹೋವನೇ, ನಿನ್ನ ಪರಾಕ್ರಮದಲ್ಲಿ ಅರಸನು ಸಂತೋಷಿಸುತ್ತಾನೆ. ನೀನು ಉಂಟುಮಾಡಿದ ಜಯಕ್ಕಾಗಿ ಎಷ್ಟು ಆನಂದಪಡುತ್ತಾನೆ. ನೀನು ಅವನ ಪ್ರಾರ್ಥನೆಯನ್ನು ನಿರಾಕರಿಸದೆ ಅವನ ಇಷ್ಟಾರ್ಥವನ್ನು ನೆರವೇರಿಸಿದಿಯಲ್ಲ. ನಾನಾ ಶುಭಗಳೊಡನೆ ನೀನೇ ಅವನನ್ನು ಎದುರುಗೊಂಡಿಯಲ್ಲ. ಅವನ ತಲೆಯ ಮೇಲೆ ಸುವರ್ಣಕಿರೀಟವನ್ನು ಇಟ್ಟಿದ್ದೆ. ಅವನು ದೀರ್ಘಾಯುಷ್ಯವನ್ನು ಬೇಡಿಕೊಳ್ಳಲು ನೀನು ಯುಗಯುಗಾಂತರಗಳ ಆಯುಷ್ಯವನ್ನು ಗ್ರಹಿಸಿದೆ. ನಿನ್ನ ರಕ್ಷಣಾ ಕಾರ್ಯದಿಂದ ಅವನ ಘನತೆಯು ಬಹು ವೃದ್ಧಿಯಾಯಿತು. ಮಹಿಮೆ ಪ್ರಭಾವಗಳನ್ನು ಅವನಿಗೆ ಬರಮಾಡಿದಿ. ಅವನಿಗೆ ಶಾಶ್ವತವಾದ ಸೌಭಾಗ್ಯ ನಿಧಿಯನ್ನು ದಯಪಾಲಿಸಿದಿ. ಅವನನ್ನು ನಿನ್ನ ಸನ್ನಿಧಿಯಲ್ಲಿ ಅತ್ಯಾನಂದಪಡಿಸಿದಿ. ಅರಸನು ಯೆಹೋವನಲ್ಲಿಯೇ ಭರವಸವಿಟ್ಟಿದ್ದಾನೆ. ಪರಾತ್ಪರನ ಕೃಪೆಯ ದೆಸೆಯಿಂದ ಅವನು ಕದಲುವುದೇ ಇಲ್ಲ. ಜೈ ಕ್ರಿಸ್ತ್. ನಾನು ಹೇಳುವುದೇನೆಂದರೆ, ದೇವರ ಕೃಪೆ. ಅರಸನು ಯಾವಾಗ ಜಯವನ್ನು ಹೊಂದುತ್ತಾನೆ? ದೇವರು ಅವನಿಗೋಸ್ಕರ ಯುದ್ಧವನ್ನಾಡಿ ಅವನಿಗೆ ಜಯ ಕೊಡುತ್ತಾನೆ, ಅರಸನಾಗಿ ಮಾಡುತ್ತಾನೆ. ಅವನ ಪ್ರಾರ್ಥನೆ ಇಷ್ಟ. ಅವನು ಮಾಡುವ ಇಷ್ಟ ಯಾವುದಾಗಿತ್ತು? ಒಳ್ಳೆಯದು. ಸ್ವಾರ್ಥೀಯ ಇಷ್ಟ ಅಲ್ಲ. ಆತನ ಇಷ್ಟ ಒಳ್ಳೆಯದಾಗಿದೆ. ಅವನ ಇಷ್ಟಾರ್ಥವನ್ನು ಏನು ಮಾಡ್ತಾನೆ? ನೆರವೇರಿಸ್ತಾನೆ. ನಾನಾ ಶುಭಗಳೊಡನೆ. ಸೊಲೊಮೋನ ರಾಜನಾಗಲಿ, ದಾವೀದ ರಾಜನಾಗಲಿ, ಅವರು ದೇವರ ಮಾತನ್ನು ಕೇಳಿ ನಡೆಯುವಂಥವರಾಗಿದ್ದರು. ಅವರ ಜೊತೆ ಯುದ್ಧನೂ ಆಡ್ತಾ ಇದ್ದೇನು ಮತ್ತು ಅವರಿಗೆ ನಾನಾ ಶುಭಗಳನ್ನು ಕೊಡ್ತಾ ಇದ್ದೇನು. ಅವ್ರು ಮಾಡೋ ಎಲ್ಲ ಕೆಲಸದಲ್ಲಿ ಜಯವನ್ನು ಕೊಡ್ತಾ ಇದ್ದೇನು ಮತ್ತು ಆಯುಷ್ಯವನ್ನು ದೇವರು ಯೇಸು ಕ್ರಿಸ್ತನು ಕೂಡ ಆತನೇನಾಗಿದ್ದಾನೆ? ರಾಜನಾಗಿ ಬರುವ ಆತನಾಗಿದ್ದಾನೆ. ಅವನು ನಿಮಗೆ ಜೀವನ ಆಯುಷ್ಯ ಕೊಡುವಂತ ನೀವು ಕೇಳಿದ್ರೆ ಆತನು ಎಂಥ ಆಯುಷ್ಯ ಕೊಡ್ತಾನೆ? ಯುಗ ಯುಗದ ಆಯುಷ್ಯವನ್ನು ಕೊಡುವ ಆತನಾಗಿದ್ದಾನೆ. ಆತನ ರಕ್ಷಣೆ ದೇವದೂತರಿಂದ ಮಾಡುವವನಾಗಿದ್ದಾನೆ. ಆತನ ಪ್ರಭಾವವು ನಿಮ್ಮ ಮೇಲೆ ಇರುವುದು. ನೀವು ಮಾಡುವ ಕೆಲಸದಲ್ಲಿ, ನೀವು ಮಾಡುವ ಪ್ರತಿಯೊಂದರಲ್ಲಿ ಈತನು ಕ್ರಿಸ್ತನ ಮಗಳು ಎಂಬುದಾಗಿ ಆತನು ನಿಮ್ಮ ಮೇಲೆ ಅಂಥ ಪ್ರಕಾಶವನ್ನು ಇಡುತ್ತಾನೆ. ಬರೀ ದುಡ್ಡು, ಆಸ್ತಿ ಅಂತ ಇಲ್ಲ. ಆದರೆ ಯೇಸು ಕ್ರಿಸ್ತನಲ್ಲಿ ಏನೂ ಇರಲಿಲ್ಲ, ಆದರೆ ಆತನ ಮುಖದ ಮೇಲೆ ಆ ಪ್ರಕಾಶವಿತ್ತು. ಆದರೆ ಆತನು ನಿಮಗೆ ರಾಜನಾಗಿ ಮಾಡುವಂಥವನಾಗಿದ್ದಾನೆ. ಎಲ್ಲ ಸೌಭಾಗ್ಯವನ್ನು ಕೊಡುವ ಆತನಾಗಿದ್ದಾನೆ. ನೀವು ಯೆಹೋವನಲ್ಲಿ ಭರವಸೆ ಇಟ್ಟಿರಿ, ನಂಬಿಕೆ ಇಟ್ಟಿರಿ ಕೂಡ ಆತನು ನಿಮ್ಮನ್ನು ಆತನ ಪ್ರಕಾಶವು ಮೋಶೆಯನ ಮೇಲೆ ಯಾವ ರೀತಿ ಇತ್ತು ಅದೇ ಪ್ರಕಾಶವು ನಿಮ್ಮ ಮೇಲೆ ಇರುವುದು. ನಡೆಸುವನು ಅಗ್ನಿಸ್ತಂಭ, ಮೇಘಸ್ತಂಭವಾಗಿ. ನಿಮಗೆ ಯಾವಾಗ ಮಳೆ ಬೇಕು, ಯಾವಾಗ ಆಹಾರ ಬೇಕು, ಆತ ನಿಮಗೆ ಒದಗಿಸಿಕೊಡುತ್ತಾನೆ. ಆತನ ಕೃಪೆಯು ನಿಮ್ಮ ಜೊತೆಯಾಗಿರುವುದು. ನೀವು ಊರಲ್ಲಿರ್ಬೋದು, ಹಾಸ್ಪಿಟಲಲ್ಲಿರ್ಬೋದು, ಬೇರೆ ಸ್ಟೇಟಲ್ಲಿರ್ಬೋದು, ಪ್ರತಿ ಕ್ಷಣ ಪ್ರತಿ ಗಳಿಗೆ ಆತನ ಕೃಪೆಯಿಂದ ನಿಮ್ಮನ್ನು ನಡೆಸುವನು. ನಾವು ಹೇಳ್ತೇವೆ, ಮನೆಯಲ್ಲಿ, ಚರ್ಚಿನಲ್ಲಿ, ಬೇರೆ ಊರಲ್ಲಿ ಪ್ರತಿ ಕ್ಷಣ ಆತನ ಕೃಪೆ ನಿಮ್ಮನ್ನು ಕಾಯುತ್ತಿರುತ್ತದೆ. ಕೆಲಸದಲ್ಲಿ ಜೈ ಕ್ರಿಸ್ತ.